ಖಾತಾ ನಿವೇಶನ ಕಟ್ಟಡ ಅಪಾರ್ಟ್ಮೆಂಟ್ ಪ್ಲಾಟ್ ಗಳಿಗೆ ಎ ಖಾತಾ ನೀಡುವ ಬಗ್ಗೆ ಅಂದ್ಬಿಟ್ಟು ಸರ್ಕಾರದ ಆದೇಶದ ಹೊರಡಿಸಿದ್ದಾರೆ ಸರ್. ಇದರಲ್ಲಿ ಏನಂದ್ರೆ ಇವಾಗ ನಮ್ಮಲ್ಲಿ KGF ನಲ್ಲಿ ಆಲ್ಮೋಸ್ಟ್ 5,000 ಖಾತಾಗಳಿದೆ. ಅಂದ್ರೆ ವಿತೌಟ್ ಇದು ಕನ್ವರ್ಷನ್ ಆಗ್ಲಿ ಲೇಔಟ್ ಆಗ್ಲಿ. ಸೊ ಅಂತದಕ್ಕೆಲ್ಲ ಸರ್ಕಾರದಿಂದ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವ್ದು ಸಿಂಗಲ್ ಸೈಟ್ ಮಾಡ್ಕೊಳ್ಬಹುದು. ಅವ್ರ ಜಾಗನ ಕಟ್ಟಿರೋದಾಗ್ಲಿ ಖಾಲಿ ಸೈಟ್ ಇರೋದಾಗ್ಲಿ ಅವ್ರು ಬಂದ್ಬಿಟ್ಟು ನಮ್ಮಲ್ಲಿ ಅಪ್ರೋಚ್ ಮಾಡ್ಬೋದು. ಅವ್ರಿಗೆ ಎಷ್ಟೇ ಸೈಜ್ ವ್ಯತ್ಯಾಸ ಏನಿಲ್ಲ. ಅವ್ರಿಗೆ ಅಪ್ರೋಚ್ ರೋಡ್ ರಸ್ತೆ ಒಂದು ಎಷ್ಟು 10 ಅಡಿ 20 ಅಡಿ ಇರಿದ್ರು ಸಹ ಅವ್ರು ಬಂದು ಇದನ್ನ ಕನ್ವರ್ಷನ್ ಸಿಂಗಲ್ ಸೈಟ್ಗೆ ನಮ್ಮಲ್ಲಿ ಅರ್ಜಿ ಹಾಕ್ಬಿಟ್ಟು ಅದನ್ನ ರೆಗ್ಯುಲೈಸ್ ಮಾಡ್ಕೋಬಹುದು. ಅಕಸ್ಮಾತ್ ಕಟ್ಟಿರ್ತಾರೆ, ಕಟ್ಟಡವನ್ನು ಕಟ್ಟಿದ್ರೆ ಅವರು ಅದರಲ್ಲಿ 15% ಎಕ್ಸಂಪ್ಷನ್ಸ್ ಇದೆ ಅವರ ವೈಲೇಷನ್ಸ್ಗೆ. ಅದನ್ನ ರೆಗ್ಯುಲೈಸ್ ಮಾಡಬಹುದು ನಾವು. ಅದು ನಗರಸಭೆ ವ್ಯಾಪ್ತಿಯಲ್ಲಿ ನಮ್ 35 ವಾರ್ಡ್ ವ್ಯಾಪ್ತಿ ಏನಿದೆ ವಾರ್ಡ್ಗಳಲ್ಲಿ ಅಲ್ಲಿ ಎಲ್ಲದಕ್ಕೂ ನಾವು ಕಮಿಷನರ್ ಟಿಪ್ಪರ್ ಮೂಲಕ ನಾವು ಒಂದು ಸಂದೇಶನ ಕಳಿಸ್ತೀವಿ ಸದ್ಯದಲ್ಲೇ. ಏನಂತಂದ್ರೆ ಈ ತರ ಅನಧಿಕೃತ ಕಟ್ಟಡಗಳು ಕಟ್ಟಿರೋದಾಗ್ಲಿ, ಅನಧಿಕೃತ ಬಡಾವಣೆಯಲ್ಲಿ ಸಿಂಗಲ್ ಸೈಟ್ ಮಾಡ್ಕೊಂಡು ಇವಾಗ ಅನ್ನತ್ರ ಲೇಔಟ್ ಆಗ್ಬಿಟ್ಟಿದೆ. ಅದರಲ್ಲಿ ಅವರು ನಮ್ಮಲ್ಲಿ ಲೇಔಟ್ ಮಾಡ್ಕೊಂಡಿಲ್ಲ, ಅನಧಿಕೃತವಾಗಿದೆ, ಖಾಲಿ ಇದೆ. ಅವರೆಲ್ಲ ಸಿಂಗಲ್ ಸೈಟ್ ಮಾಡ್ಕೊಂಡು ನಮ್ಮ ಅಥಾರಿಟಿಗೆ ಬಂದು ಸಿಂಗಲ್ ಸೈಟ್ ಮಾಡ್ಕೊಂಡು ಅವರು ರೆಗ್ಯುಲೈಸ್ ಮಾಡಿಸ್ಕೊಳ್ಬಹುದು. ಅದೊಂದು ಉತ್ತಮ ಇದೊಂದು ಸರ್ಕಾರದ ಆದೇಶ ಜನಗಳಿಗೆ. ಅದು ಒಂದು ಅಲ್ಲ ಬಿ ಖಾತಾ ಇವಾಗ ಫಸ್ಟ್ ಬಿ ಖಾತಾ ಇರೋರು ಫಸ್ಟ್ ಅವ್ರು ಬಂದು ಅಪ್ರೂವಲ್ ಇದು ಮಾಡ್ಕೊಳ್ಬೇಕು. ಸಿಂಗಲ್ ಸೈಟ್ ನಮ್ಮ ಹತ್ರ ಮಾಡ್ಕೊಳ್ಬೇಕು. ಹಾ, ಬಿ ಖಾತಾ ಅವ್ರು ಬಂದು ಸಿಂಗಲ್ ಸೈಟ್ಗೆ ನಮ್ಮ ಹತ್ರ ಬಂದ್ರೆ ನಾವು ರಸ್ತೆ ಅಪ್ರೋಚ್ ನೋಡಿ ಸೈಟ್ ಡೈಮೆನ್ಷನ್ಸ್ ಎಲ್ಲ ನೋಡಿ ನಾವು ಒಂದು ಸಿಂಗಲ್ ಸೈಟ್ ಅಂತ ಅಪ್ರೂವಲ್ ಮಾಡ್ಕೊಟ್ರೆ ನಂತರ ಅವರ ಕಾಗದ ತಗೊಂಡೋಗಿ ಬಿ ಖಾತಾ ಎ ಖಾತಾ ಮಾಡಕ್ಕೆ ಪ್ರಾಜೆಕ್ಟ್ ಸಿಗುತ್ತೆ. 15 ಅದು ಇನ್ನ ನಮ್ಗೆ ಆದೇಶ ಹೊರಡಿಸಿಲ್ಲ. ಅದು ಓನ್ಲಿ 15% ಆಫ್ ವೈಲೇಷನ್ ಆಫ್ ದಿ ಬಿಲ್ಡಿಂಗ್ ವಿನಾಯಿತಿ. ಮೋರ್ ದನ್ ದಟ್ ನಾವು ಮಾಡಕ್ ಬರಲ್ಲ, ಚಾರ್ಜ್ ಮಾಡಕ್ಕೂ ಇನ್ನ ಅದು ಏನಿದ್ರು ಅಕ್ರಮ ಸಕ್ರಮ ಅಲ್ಲಿ ಬರ್ತಾ ಇತ್ತು. ಇದು ಏನು ಗೈಡೆನ್ಸ್ ಇಲ್ಲ. ನಮ್ಗೆ 15% ಅಷ್ಟೇ. ಯಾವ್ದೇ ಆಗ್ಲಿ ವಾಣಿಜ್ಯ ಕೈಗಾರಿಕೆ ವಸತಿ ಯಾವ್ದೇ ಇರ್ತೋ ಆಗ್ಲಿ ಒಂದು ಒಳ್ಳೆ ಸಂದೇಶ ಇದು. ಸಿಂಗಲ್ ಸೈಟ್ ದಿನ ನಾವು ಪ್ರಯತ್ನ ಪಡ್ತಾ ಇದ್ವಿ. ಸರ್ಕಾರ ಒಳ್ಳೆ ಒಂದು ಆದೇಶ ಕೊಟ್ಟಿದೆ. ಬಡವರು ಎಲ್ಲಾರು ಇವಾಗ ಯಾರು ಅನಧಿಕೃತ ಕಟ್ಟಡ ಕಟ್ಟಿರ್ತಾರೆ ಅವರೆಲ್ಲಾನು ಇವಾಗ ರೆಗ್ಯುಲೈಸ್ ಮಾಡಕ್ ಒಂದು ಪ್ರಾವಿಷನ್ ಸಿಕ್ಕಿದೆ. ಅವರೆಲ್ಲ ಬಂದು ನಮ್ಮ ಅಥಾರಿಟಿನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ರಾಬರ್ಟ್ಸನ್ ಪೇಟೆ 6th ಕ್ರಾಸ್ ನಲ್ಲಿ ಇದೆ ನಮ್ಮ ಆಫೀಸು. ಇಲ್ಲಿ ಬಂದು ನಮ್ಗೆ ಅರ್ಜಿ ಹಾಕಿ ಅವ್ರ ಸಿಂಗಲ್ ಸೈಟ್ ಇರೋದನ್ನ ಸಿಂಗಲ್ ಸೈಟ್ ಅಪ್ರೂವಲ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಅವರು ಎ ಖಾತಾ ಆಗುತ್ತೆ. ಅದು ನಗರಸಭೆಗೆ ಹೋಗಿ ಎ ಖಾತಾ ಮಾಡ್ಕೊಳ್ಬಹುದು. ಅದು ಯಾವ್ದೇ ಒಂದು ಅಪಾರ್ಟ್ಮೆಂಟ್ ಇರ್ಲಿ, ಖಾಲಿ ಜಾಗ ಇರ್ಲಿ, ಎಂತದೇ ಇದ್ರು ಅನಧಿಕೃತ ಇರೋರು ಎಲ್ಲ ಬರ್ಬೋದು. ಕನ್ವರ್ಷನ್ ಇವಾಗ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಕನ್ವರ್ಷನ್ ಏನಂತಂದ್ರೆ ಇವಾಗ ಮೊದಲು ಎಲ್ಲ ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಯಾವ್ದು ವಸತಿ ಇರುತ್ತೆ, ವಾಣಿಜ್ಯ ಇರುತ್ತೆ, ಕೈಗಾರಿಕೆ ಇರುತ್ತೆ, PNDS ಆಗಿರ್ಲಿ ಅಂತ ಉದ್ದೇಶಗಳಿದ್ರೆ ಕನ್ವರ್ಷನ್ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಮ್ಮ ಹತ್ರ ಬಂದ್ರೆ ನಾವು ಅದಕ್ಕೆ ಲೇಔಟ್ ಮಾಡ್ಕೊಟ್ಟು ಕನ್ವರ್ಷನ್ ಫೀಸ್ ಕಟ್ಸ್ಕೊಂಡು ಲೇಔಟ್ ಮಾಡ್ಕೊಡ್ತೀವಿ. ಅದು ಖಾತಾ ಆಗುತ್ತೆ. ಈ ತರ ಸುಮಾರು ಒಳ್ಳೆ ಉದ್ದೇಶಗಳಿದೆ. ಆ ಜನಗಳಿಗೆ ತಲುಪಬೇಕು ಅಷ್ಟೇ. ಅನಧಿಕೃತ ಕಟ್ಬಿಟ್ಟಿರ್ತಾರೆ. ಇವಾಗ ಅಗ್ರಿಕಲ್ಚರ್ ಅಲ್ಲಿ ಇರೋದಕ್ಕೆ ನಾವು ಮಾಡಕ್ ಬರೋದಿಲ್ಲ. ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ಏನಿದೆ, ಮಾಸ್ಟರ್ ಪ್ಲಾನ್ ಅಲ್ಲಿ ಲ್ಯಾಂಡ್ ಯೂಸ್ ಕೃಷಿ ಇರೋದಕ್ಕಾಗೋದಿಲ್ಲ. ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ಏನ್ ಇದು ಕೊಟ್ಟಿದೀವಿ ಲ್ಯಾಂಡ್ ಯೂಸ್ ಉದ್ದೇಶ ಅದೇ ಇರ್ಬೇಕು. ವಸತಿ ಇದ್ರೆ ನಾವು ಕನ್ವರ್ಷನ್ ಅವಶ್ಯಕತೆ ಇಲ್ಲ. ವಸತಿಗೆ ನಾವು ಫೀಸ್ ಕಟ್ಸ್ಕೊಂಡು ಲೇಔಟ್ ಮಾಡ್ತೀವಿ. ನಗರಸಭೆ ವ್ಯಾಪ್ತಿ ಒಳಗಡೆ ನಮ್ದು ಬರುತ್ತೆ, ಹೊರಗಡೆನೂ ಬರುತ್ತೆ. ಬಟ್ ಲ್ಯಾಂಡ್ ಯೂಸ್ ಇತ್ತು ಅಂದ್ರೆ ನೋ ಪ್ರಾಬ್ಲಮ್. ಈ ಆದೇಶ ನಮ್ಗೆ ನಗರಸಭೆ ಸ್ಥಳೀಯ ಸಂಸ್ಥೆಗೆ ಮಾತ್ರ, ನಮ್ಗೆ ಇನ್ನೂ ಇದು ಕೊಟ್ಟಿಲ್ಲ. ಗ್ರಾಮ ಪಂಚಾಯತ್ಗಳಿಗೆ ಕೊಟ್ಟಿಲ್ಲ. ಓನ್ಲಿ ಸಿಟಿ ಲಿಮಿಟ್ಸ್ ನಮ್ಗೆ ಮಾತ್ರ. ಅದೇ 35 ವಾರ್ಡ್ ಮಾತ್ರ, ಬೇರೆಯವ್ರಿಗೆ ಇರೋದಿಲ್ಲ. ಇವತ್ತು ಫಸ್ಟ್ ಮೀಟಿಂಗ್ ಆಯ್ತು. ಈಗ ಬಂಗಾರಪೇಟು ನಮ್ಮ KGF ಒಟ್ಟಿಗೆ ಇತ್ತು. ಈಗ ಒಟ್ಟಿಗೆ ಆದ್ಮೇಲೆ ಸಪರೇಟ್ ಆದ್ಮೇಲೆ ಫಸ್ಟ್ ಮೀಟಿಂಗ್ ಮಾಡಿದೀವಿ ನಾವು. ಇವಾಗ ಸರ್ಕಾರಕ್ಕೆ ಈಗ ಅರ್ಜೆಂಟ್ ಆಗಿ ನಾವು ಬಜೆಟ್ ಮಾಡಿ ಕಳಿಸ್ಬೇಕಂತ ಒಂದು ಆದೇಶ ಬಂದಿದೆ. ಅದರಿಂದ ಇವಾಗ ನಾವು ಬಜೆಟ್ ಇದು ಮಾಡಿ ಸರ್ಕಾರಕ್ಕೆ ಕಳಿಸ್ತಾ ಇದೀವಿ. ಮತ್ತೆ ಆಕ್ಷನ್ ಪ್ಲಾನ್ ಕಳಿಸ್ತಾ ಇದೀವಿ ಸರ್ಕಾರಕ್ಕೆ.
ಮತ್ತೆ ಇನ್ನು ಮೇಡಮ್ ಹತ್ರ ನೆಕ್ಸ್ಟ್ ಬಂದು ಡೇಟ್ ತಗೊಂಡು ಇದು ಲೇಔಟ್ದೆಲ್ಲ ಅಪ್ರೂವಲ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಜನ ಎಲ್ಲ ತುಂಬಾ ಬಂದು ಇದ್ ಮಾಡ್ತಾ ಇದ್ದಾರೆ. ಅದನ್ನ ನಮಗೂ ಈಗ ಸಪರೇಟ್ ಆಗಿದ್ದರಿಂದ ನಾವು ಫೈಲ್ಗಳೆಲ್ಲ ಸ್ವಲ್ಪ ನೋಡ್ಬೇಕಾಗುತ್ತೆ. ಸ್ವಲ್ಪ ಜನ ಬಂದು ಡಾಕ್ಯುಮೆಂಟ್ ಸರಿಯಾಗಿ ಕೊಡ್ಲಿಲ್ಲ, ಅದೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡು ಇನ್ನೊಂದು ಡೇಟ್ ಕೊಟ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಡೇಟ್ ಅಲ್ಲಿ ನಾವು ಅದು ಇದೆಲ್ಲ ಏನಿದೆ ಲೇಔಟ್ ಎಲ್ಲ ಅಪ್ರೂವ್ ಮಾಡಿ ಕೊಡ್ತೀವಿ ಸರ್. ನಾವು ಇವಾಗ ಸರ್ಕಾರ ಬಂದು ಹೊಸ ಆದೇಶ ಮಾಡಿದೆ. ಏನ್ ಕಟ್ಬಿಟ್ಟಿದ್ದಾರೆ ಅವ್ರ ಮನೆ ಕಟ್ಬಿಟ್ಟಿರೋದು, ಇಲ್ಲ ಲೇಔಟ್ ಕೆಡಿ ಅಂತ ಪರ್ಮಿಷನ್ ತಗೊಂಡಿಲ್ಲ ಲೇಔಟ್ ಮಾಡಿರೋದು, ಅವರೆಲ್ಲ ಬಂದು ಇವಾಗ ಮಾಡ್ಕೋಬಹುದು ಸರ್. ಇವಾಗ 35 ವಾರ್ಡಿಂದ ಬಂದು ಮಾಡ್ಕೋಬಹುದು ನಗರಸಭೆಯಲ್ಲಿ, ಮತ್ತೆ ಕೆಡಿಯಲ್ಲಿ ಬಂದು ಮಾಡ್ಕೊಂಡು ನಗರಸಭೆಯಲ್ಲಿ ಹೋಗಿ ಖಾತಾ ಓಪನ್ ಮಾಡ್ಕೋಬಹುದು. ಅವರು ಅನಧಿಕೃತ ಬಡಾವಣೆಗಳಿರುವಂತಹವರು ಅಲ್ಲೂ ಬಂದು ಮಾಡ್ಕೋಬಹುದು. ಯಾರ್ಯಾರು ಕಟ್ಕೊಂಡಿದ್ದಾರೆ ಅನಾಥರೈಸ್ ಯಾರ್ಯಾರು ಕಟ್ಕೊಂಡಿದ್ದಾರೆ ಅವ್ರಿಗೊಂದು ಸರ್ಕಾರ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ, ಅದನ್ನ ಬಂದು ಅವ್ರು ಇಸ್ಕೊಂಡ್ ಮಾಡ್ಕೋಬಹುದು.